ವಾಸ್ತುವಿನ ನಡಿಗೆ ಗ್ರಾಮದ ಕಡೆಗೆ ದೊಡ್ಡಬಳ್ಳಾಪುರ ತಾಲೂಕು ಕಾರೆಪುರ ದೊಡ್ಡಬೆಳವಂಗ್ಲ ಹೋಬಳಿ ಶ್ರೀಮತಿ ಸುಕನ್ಯಾ ಮತ್ತು ಶ್ರೀ ಎಸ್ ಕೃಷ್ಣಮೂರ್ತಿರವರು ಉಪಾಧ್ಯಾಯರು ಹಾಗೂ ಜ್ಯೋತಿಷಿಗಳು. ಇವರುಗಳ ಸವಿನೆನಪಿಗಾಗಿ ವಾಸ್ತುವಿನ ನಡಿಗೆ ಗ್ರಾಮದ ಕಡೆಗೆ ಎಂಬ ಕಾರ್ಯಕ್ರಮವನ್ನು ವ್ಯವಸ್ಥಾಪಕರು ಡಾಕ್ಟರ್ ಗಿರೀಶ್ ಕೆ ರವರ ಘನ ಅಧ್ಯಕ್ಷತೆಯಲ್ಲಿ ಪೂತ ಮಾನಸ ಜ್ಯೋತಿಷಾಲಯ ಹಾಗೂ BS ಯಡಿಯೂರಪ್ಪರವರು ಆಗಮಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ಮತ್ತು ಗಜೇಂದ್ರ ಬಾಬುರವರು ಪ್ರಧಾನ ಕಾರ್ಯದರ್ಶಿಗಳು. ಕರ್ನಾಟಕ ರಾಜ್ಯದ ಜ್ಯೋತಿಷ್ಯರ ಹಾಗೂ ಜ್ಯೋತಿಷ್ಯ ಬೋಧನಾ ಸಂಸ್ಥೆಗಳ ಒಕ್ಕೂಟ. ಮುಖ್ಯ ಅತಿಥಿಗಳು ಟಿ ವೆಂಕಟರಮಣಯ್ಯ, ಮಾಜಿ ಶಾಸಕರು, ಧೀರಜ್ ಮುನಿರಾಜು, ದೊಡ್ಡಬಳ್ಳಾಪುರ ಶಾಸಕರು, ಜಿ ಮರಿಸ್ವಾಮಿ, ಬೆಂಗಳೂರು ನಗರ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಮುನೇಗೌಡ ಚುಂಚೇಗೌಡರವರು ಅಧ್ಯಕ್ಷರು, ಯೋಜನಾ ಪ್ರಾಧಿಕಾರಿ, ಜ್ಯೋತಿಷ್ಯ ಮತ್ತು ವಾಸ್ತು ತಜ್ಞರುಗಳ ನಡುವೆ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವು ಜರುಗಿತು. ಮಾಜಿ ಶಾಸಕರಾದಂಥ ನಾಗರಾಜ್ ಅವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಮಾನ್ಯ ಮರಿಸ್ವಾಮಿ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಡಾಕ್ಟರ್ ಕೆ ಗಿರೀಶ್ ಅವರೇ, ಜ್ಯೋತಿಷ ಒಕ್ಕೂಟದ ಕಾರ್ಯದರ್ಶಿಗಳಾದಂಥ ಈ ಗಜೇಂದ್ರ ಅವರೇ, ಗಜಾಧಿಗಳಾದಂಥ ಕುಮಾರ್ ವಸಿಷ್ಠ ಅವರೇ, ಅಧ್ಯಕ್ಷರಾದಂಥ ಅನಂತ ರಾಘವನ್ ಅವರೇ, ರವೀಂದ್ರ ಜ್ಯೋತಿಷ್ಯರು, ಅನೇಕ ಜ್ಯೋತಿಷ್ಯ ವಿದ್ವಾಂಸರೇ, ಇನ್ನಿತರ ಮುಖಂಡರೇ, ಇಲ್ಲಿ ಸೇರಿರುವಂಥ ನಮ್ಮೆಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ದೊಡ್ಡಬಳ್ಳಾಪುರದ ಈ ಮಹೋತ್ಸವ ನಡೆದಲ್ಲಿ ವಾಸ್ತುವಿನ ನಡಿಗೆ ಗ್ರಾಮದ ಕಡೆಗೆ ಎನ್ನುವ ಅತ್ಯಂತ ಅರ್ಥಪೂರ್ಣ ಅಭಿಯಾನಕ್ಕೆ ಚಾಲನೆ ನೀಡುತ್ತಿರುವುದಕ್ಕೆ ನನಗೆ ಅಪಾರ ಸಂತೋಷವಾಗಿದೆ.
ವರ್ತಮಾನದ ಜ್ಯೋತಿಷಾಲಯದ ವತಿಯಿಂದ ಡಾಕ್ಟರ್ ಗಿರೀಶ್ ಅವರು ನಮ್ಮ ಪೂಜ್ಯ ಪೋಷಕರ ನೆಪದ ನೆನಪಿನಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ಕೇವಲ ಧಾರ್ಮಿಕ ಕಾರ್ಯಕ್ರಮ, ನಮ್ಮ ಸನಾತನ ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ಅವರಿಗೆ ಇರುವ ಶ್ರದ್ಧೆ ಮತ್ತು ಗೌರವದ ಸಂದೇಶವಾಗಿದೆ ಅಂತ ಹೇಳಿ ಇಚ್ಛೆಪಡ್ತೇನೆ. ಒಂದು ಕಡೆ ರೈತ ಮತ್ತು ಹಳ್ಳಿ ನೆಮ್ಮದಿಯಾಗಿದ್ದರೆ ಮಾತ್ರ ಇಡೀ ದೇಶ ಸುಭಿಕ್ಷವಾಗಿರಲು ಸಾಧ್ಯ ಎಂದು ನಂಬಿರುವುದು ನಾವು ಹಳ್ಳಿಗಳ ಆರ್ಥಿಕ ಬೆಳವಣಿಗೆ ಯೋಜನೆಗಳನ್ನು ತರ್ತೇವೆ. ಆದರೆ ಪ್ರಗತಿಯ ಜೊತೆಗೆ ಹಳ್ಳಿಗಳ ಪ್ರತಿ ಮನೆಯಲ್ಲೂ ನೆಮ್ಮದಿ, ಆರೋಗ್ಯ ಮತ್ತು ಧನಾತ್ಮಕ ಶಕ್ತಿ ನೀಡಬೇಕಾದಂಥದ್ದು ಅಷ್ಟೇ ಮುಖ್ಯ. ಆ ನೆಮ್ಮದಿಯನ್ನು ಕೊಡುವಂತಹ ಶಕ್ತಿ ನಮ್ಮ ಪ್ರಾಚೀನ ಭಾರತೀಯ ಜ್ಞಾನ ಪದ್ಧತಿಗೆ ಇದೆ. ವಾಸ್ತುಶಾಸ್ತ್ರ ಎನ್ನುವುದು ಬರೀ ಕಲ್ಲು ಮಣ್ಣುಗಳ ಲೆಕ್ಕಾಚಾರವಲ್ಲ, ಅದು ಪ್ರಕೃತಿಯ ಪಂಚಭೂತಗಳನ್ನು ತಮ್ಮ ದೈನಂದಿನ ಜೀವನದೊಂದಿಗೆ ಸಮತೋಲನಗೊಳಿಸುವ ಅದ್ಭುತ ವಿಜ್ಞಾನ. ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ವೈಜ್ಞಾನಿಕವಾಗಿ ನಿರ್ಮಿಸಿದ್ದಾರೆ. ಇವತ್ತು ಜಗತ್ತು ಭಾರತದ ಕಡೆ ಮುಖ ಮಾಡಿದೆ. ಯೋಗ ಆಯುರ್ವೇದವನ್ನು ಜಗತ್ತು ಒಪ್ಪಿಕೊಂಡಂತೆ ನಮ್ಮ ವಾಸ್ತವದ ಜನರು ಇದನ್ನು ಕೇವಲ ಮೂಢನಂಬಿಕೆಯನ್ನು ತಪ್ಪು ಎನ್ನುತ್ತಾರೆ. ಆದರೆ ನನಗೆ ವಾಸ್ತು ವಿಜ್ಞಾನ ಮಾನವನ ಮಾನಸಿಕ ಆರೋಗ್ಯವನ್ನು ಉಳಿಸುವ ಜೀವನ ಪದ್ಧತಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಈ ವಾಸ್ತುವಿನ ಬಗ್ಗೆ ಅನೇಕ ರೀತಿಯ ವಾಸ್ತುವನ್ನು ಮಾಡಿದ್ದಾರೆ. ವಾಸ್ತುವನ್ನು ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಹಳ್ಳಿಯ ಜನರಿಗೆ ರೈತಾಂಗದ ಉದ್ದೇಶದಿಂದ ಹಮ್ಮಿಕೊಂಡಿರುವ ಅಭಿಯಾನ ಶ್ಲಾಘನೀಯ. ಆರಂಭವಾಗುವ ಆಂದೋಲನ ರಾಜ್ಯಾದ್ಯಂತ ಬೆಳೆಯಲಿ ಅಂತ ಹಾರೈಸ್ತೇನೆ. ಯುವ ಪೀಳಿಗೆ ಆಧುನಿಕ ತಂತ್ರಜ್ಞಾನವನ್ನು ಕಲಿಯಲಿ, ಅದರೊಂದಿಗೆ ನಮ್ಮ ಮಣ್ಣಿನ ಸನಾತನ ಸಂಸ್ಕಾರ ಮತ್ತು ವಿಜ್ಞಾನದ ಹಿನ್ನೆಲೆಯನ್ನು ಕೂಡ ತಿಳಿಯಲು ಪ್ರಯತ್ನಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ಜ್ಯೋತಿಷ್ಯ ಬೋಧನಾ ಸಂಸ್ಥೆಗಳ ಒಕ್ಕೂಟಕ್ಕೆ ಡಾಕ್ಟರ್ ಗಿರೀಶ್ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ನಮಗೆಲ್ಲರಿಗೂ ಜ್ಯೋತಿಷ್ಯ ಕೊಡುವಂಥ ಅದರ ಬಗ್ಗೆ ಸಾಕಷ್ಟು ಪರಿಶ್ರಮವನ್ನು ಮಾತನಾಡುತ್ತಿದ್ದಾರೆ. ಅವರೆಲ್ಲರ ಮಾತನ್ನು ಕೇಳಿ ನಮ್ಮ ಜೀವನದಲ್ಲೂ ಸಹ ಸರಿಯಾಗಿ ಹಿಡಿದು ನಮ್ಮ ಕಾಲ ಮೇಲೆ ನಿಂತು ಪ್ರಗತಿ ಪಥದಲ್ಲಿ ಮುಂದುವರಿಸಬೇಕು ಅನ್ನುವಂಥದ್ದು ಎಲ್ಲರ ಅಪೇಕ್ಷೆಯಾಗಿದೆ. ಮಾನವ ಧರ್ಮಕ್ಕೆ ಜಯವಾಗಿ ಧರ್ಮದಿಂದಲೇ ವಿಶ್ವಕ್ಕೆ ಕ್ರಾಂತಿ ಎನ್ನುವ ಮಾತನ್ನ ನಾವೆಲ್ಲ ಕೇಳಿದ್ದೇವೆ. ಅದನ್ನು ಅಕ್ಷರಶಃ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಮುಂದುವರಿಯಬೇಕಾಗಿದೆ. ಈ ದೇಶದ ಬೆನ್ನೆಲುಬು ರೈತ ಅವನು ಅನುಭವಿಸಿ ಶ್ರಮವಹಿಸಿ ಪರಿಶ್ರಮ ಹಾಕಿ ಬೆಳೆಯದೇ ಇದ್ದರೆ ನಾವು ನೆಮ್ಮದಿಯಾಗುವುದಿಲ್ಲ. ಆದ್ದರಿಂದ ನಮ್ಮೆಲ್ಲ ಚಿಂತನೆಗಳು, ಯೋಜನೆಗಳು ಗ್ರಾಮೀಣ ಪ್ರದೇಶದ ರೈತ
ಸಮುದಾಯ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬರೆಯಬೇಕು ಕೇಳಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿರುವಂಥದ್ದು ಮನೆಯಲ್ಲಿ ಇರುವಂಥ ಹೆಣ್ಣು ಮಕ್ಕಳಿಗೆ ಆಪರೇಷನ್ನಿಂದ ಕಳೆದು ಅವರು 18 ವರ್ಷ ಆದಾಗ ಲಕ್ಷಾಂತರ ಹಣ ಸಿಕ್ಕಿ ಅವರು ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಮಾಡಬೇಕು ಅಂತ ಯಡಿಯೂರಪ್ಪ ಆದ್ದರಿಂದ ಅನೇಕ ಯೋಜನೆಗಳನ್ನ ನಾನು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಜಾರಿಗೆ ತಂದಿದ್ದೇನೆ. ಎಲ್ಲರೂ ಸಹ ಈ ನಾಡಿನ ಕೋಟ್ಯಾಂತರ ಜನ ಇವತ್ತು ಅನುಭವಿಸ್ತಾ ಇದ್ದಾರೆ. ಅದೇ ನಿಮಗೆ ಹಿಂದಿರುವಂಥ ಸಂಗತಿ. ಇವತ್ತು ವಿಶಿಷ್ಟವಾದಂಥ ಈ ಅಪರೂಪದ ಕಾರ್ಯಕ್ರಮದಲ್ಲಿ ನಾನು ಬರಲೇಬೇಕು ಅಂತ ನನ್ನ ಸ್ನೇಹಿತರನ್ನ ಒತ್ತಾಯ ಮಾಡಬೇಕು ಬಂದಿದ್ದೇನೆ. ಇಲ್ಲಿ ಬಂದಾಗ ನಿಮ್ಮೆಲ್ಲರನ್ನ ನೋಡುವಂಥ ಸೌಭಾಗ್ಯ ಮತ್ತು ಅನೇಕ ಹಿರಿಯ ಮಾತನ್ನು ಕೇಳುವಂಥ ಅವಕಾಶ ನನಗೆ ಸಿಕ್ಕದ್ದು ಅಪೂರ್ಣದಿಂದ ಪುಣ್ಯಕರನ್ನು ತಿಳ್ಕೊಂಡಿದ್ದೇನೆ. ಇಂತಹ ಅಪೂರ್ಣ ವಿಶೇಷ ಕಾರ್ಯಕ್ರಮದಲ್ಲಿ ತಾವೆಲ್ಲ ಒಂದು ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ಬಂದಿದ್ದೀರ. ನನಗೆ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲಿರುವ ಮುಖಂಡರಿಗೆ ಮತ್ತೊಮ್ಮೆ ವಂದನೆ ಅಭಿನಂದನೆ ಮಾತನಾಡುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ವಾಸ್ತುನಡೆ ಗ್ರಾಮದ ಕಡೆಗೆ ಅಂದ್ರೆ ಎಲ್ಲರಿಗೂ ವಾಸ್ತು ಗೊತ್ತಿದೆ, ಅದು ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಳಿ ಅನ್ನೋ ನಮ್ಮ ಆಶಯ ಒಂದು. ಎರಡನೇದು ಎಲ್ಲ ಸರಳವಾದಂಥ ರೆಮಿಡಿ ತಿಳಿಬೇಕು ಅನ್ನೋದು ಮುಖ್ಯವಾದ ಉದ್ದೇಶ. ಮೂರನೇದು ನಮ್ದು ವಾಸ್ತು ಸರಿಗಿಲ್ಲ ಅಂತ ಹೇಳಿ ಭಯ ಪಟ್ಕೊಂಡು ಜೀವನ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಹಲವಾರು ರೀತಿ ಪರಿಹಾರ ಇದೆ. ಈಗ ಒಂದು ಮೂಲೆಗೆ ದೇವ್ ಮೂಲೆಗೆ ಗುರು ಪ್ರಾಬ್ಲಮ್ ಇದೆ ಅಂತಂದ್ರೆ ಅಲ್ಲಿ ನೀರಿಡೋ ವ್ಯವಸ್ಥೆ ಮಾಡ್ಬೋದು, ಅಥವಾ ಆ ಮೂಲೆಯಲ್ಲಿ ಕಡಲೆಕಾಳು ಇಟ್ಕೊಂಡ್ರೆ ಜೀವನ ಮಾಡ್ಬೋದು, ಅಥವಾ ಹುರುಳಿ ಕಾಳು ಇಟ್ಟರೆ ಜೀವನ ಮಾಡ್ಬೋದು. ಅಗ್ನಿ ಮೂಲೆಗೆ ಶುಕ್ರಾಧಿಪತಿ ಅಂತ ಕರಿತೀವಿ. ಶುಕ್ರಾಧಿಪತಿ ಅಲ್ಲಿ ಏನಾರು ಬಚ್ಚಲ ಮನೆ ಇದ್ಬಿಟ್ಟಿತ್ತು, ಅಡುಗೆ ಮನೆ ಇರೋ ಕಡೆ ಬಚ್ಚಲ ಮನೆ ಇದ್ಬಿಟ್ರೆ ಅದಕ್ಕೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಒಂದು 20 ಅಥವಾ 50 ಗ್ರಾಮು ಅವರೆಕಾಳು ಆ ಮೂಲೆಯಲ್ಲಿ ಇಟ್ಟರೆ ಆ ದೋಷ ಪರಿಹಾರ ಆಗುತ್ತೆ. ಅಥವಾ ನೈಋತ್ಯ ಮೂಲೆಯಲ್ಲಿ ಕೆಲವರು ಬಚ್ಚಲ ಮನೆ ಇಟ್ಬಿಟ್ಟಿರ್ತಾರೆ, ಅದಕ್ಕೇನಪ್ಪ ನಮ್ಮ ಮನೆಯವ್ರಿಗೆಲ್ಲ ತೊಂದರೆ ಆಯ್ತಾ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೇನು ಮಾಡಬೇಕು, ಉದ್ದಿನ ಬೇಳೆನ ಕಟ್ಟಿಟ್ರೆ ಆಯ್ತು, ಅದು ಇಂಪಾರ್ಟೆಂಟ್. ಅಥವಾ ರಾಹು ಯಂತ್ರ ಅಂತ ಬರುತ್ತೆ, ಅಂತ ಯಂತ್ರ ಎಲ್ಲ ಕೈಲೂ ಸಿಗತ್ತೆ. ಅಂತ ಯಂತ್ರ ಇಟ್ಕೊಂಡ್ರೆ ಜೀವನದಲ್ಲಿ ಭಯ ಹೋಗ್ಲಿ ಅನ್ನೋದು ಮುಖ್ಯವಾದ ಉದ್ದೇಶ, ಎಲ್ಲರಿಗೂ ತಿಳಿಲಿ ಅನ್ನೋದು ಮುಖ್ಯವಾದ ಉದ್ದೇಶ. ನಮ್ಮ ಒಂದು ಈ ಸಂಸ್ಥೆಯ ಉದ್ದೇಶ ಏನಪ್ಪಾ ಅಂದ್ರೆ ಸರಳವಾದಂಥ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಜ್ಯೋತಿಷ್ಯ ಅನ್ನೋದು ಒಂದು ದೊಡ್ಡ ಸಬ್ಜೆಕ್ಟ್ ಆದ್ರೂ ಸರಳವಾಗಿ ತಿಳಿಲಿ ಅನ್ನೋದು ನಮ್ಮ ಮುಖ್ಯವಾದಂಥ ಉದ್ದೇಶದಿಂದ ಇದು ಮಾಡಿದ್ದೀನಿ ಮೇಡಮ್. ಹಾಗಾಗಿ ಎಲ್ಲರೂ ತುಂಬಾ ಜನ ಬಂದಿದ್ದು, ತುಂಬಾ ಜನ ಫ್ಲೋಟಿಂಗ್ ಆಯ್ತು. ನಮ್ದು ಒಂದೇ ಸಲ ಸ್ಟ್ಯಾಂಡಿಂಗ್ ಆಗ್ಲಿಲ್ಲ. ಯಾಕೆಂದ್ರೆ ನಮ್ಮ ಮೇಸ್ಟ್ ಒಂದು ಐಡಿಯಾ ಏನ್ ಮಾಡಿದ್ದು, ಬೆಳಿಗ್ಗೆ 9:30 ಸಂಜೆ 5:00 ಪ್ರೋಗ್ರಾಮ್ ಅಂದ್ಬಿಟ್ವಿ. ಅದು 10 ಜನ ಜ್ಯೋತಿಷ್ಕಾರರು ಮಾತಾಡ್ಬೇಕಾದ್ರೆ ಅಲ್ಲಿ ಟೈಮ್ ಹೋಯ್ತು. ಹಾಗಾಗಿ ನಾವು 12 ಗಂಟೆಗೆ ಟೈಮ್ ಅಂದಿದ್ರೆ ತುಂಬಾ ಕ್ರೌಡ್ ಬಂದದ್ದು, ಜಪ್ತಾ ಇತ್ತು ಹೋಗ್ತಾ ಇತ್ತು, ಅದೊಂಚೂರು ಸಮಸ್ಯೆ ಆಯ್ತು ಅನ್ನೋದು ನನ್ನ ಅನಿಸಿಕೆ. ಹೌದು. ಯಡಿಯೂರಪ್ಪನವರು ನಮಗೆ ಮಾರ್ಗದರ್ಶಕ. ಅವರು ಅವರ ಮ್ಯಾಗಝೈನ್ಸ್ ಅನ್ನ ತುಂಬಾ ಓದಿ ಹಲವಾರು ವಿಚಾರಗಳು ಅವರು ವಿಚಾರ ಸಮಾಜದಲ್ಲಿರ್ಬೋದು, ಬಡವರ್ಗದವ್ರಿಗಿರ್ಬೋದು, ದಲಿತರಿಗಿರ್ಬೋದು, ಅದು ಏನೇ ಇದ್ರೂ ಒಂದು ಮಾರ್ಗದರ್ಶನ ಕೊಟ್ಟಂತ ವ್ಯಕ್ತಿ. ಹಾಗಾಗಿ ಅವ್ರನ್ನ ಕರೆಸಿದ್ವಿ. ಅವರಿಂದ 2 ಹಿತವಚನ ನುಡಿಬೇಕು ಅನ್ನೋದು ನಮ್ಮ ಮಾತಲ್ಲಿ ತರ್ಕ ಬಿಟ್ರೆ ಬೇರೆ ಇನ್ನೇನು ವಿಶೇಷ ಇಲ್ಲ. ಅವರು ಸುಮಾರು ನನಗೆ ಅವರ ಮಾಧ್ಯಮದಲ್ಲೇ ಪರಿಚಯ. ನಾನೇನು ಅವ್ರ ಮನೆಗೆ ಯಾವತ್ತೂ ಓದೋನಲ್ಲ. ಹಾಗಾಗಿ ಅವರ ಮಾರ್ಗದರ್ಶನ, ಅವರು ಒಂದ್ ಕಡೆ ಬರ್ದಿದ್ದಾರೆ, ಅವರು ಸುಮಾರು 30 ವರ್ಷಗಳ ಹಿಂದೆ ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕಾದ್ರೆ PGಲ್ ಬಿಡ್ತಾ ಇದ್ರು. ಏನಕ್ಕೋಸ್ಕರ PGಲ್ ಬಿಡ್ತಾ ಇದ್ರು? ಮಕ್ಕಳು 5 ಭಾಷೆ ಕಲೀಲಿ, 5 ದೇಶದ ವಿಚಾರ ತಿಳಿಯಲಿ, 5 ಜ್ಞಾನ ಬರುತ್ತೆ ಅನ್ನೋ ವಿಚಾರಕ್ಕೋಸ್ಕರ ಅವ್ರು ಓದಿದ್ದು ಅಂತ ಹಲವಾರು ಇದೆ ಅವ್ರ ನಿದರ್ಶನ. ಹಾಗಾಗಿ ಅವರ ಒಂದು ಜ್ಞಾನವನ್ನು ಇಟ್ಕೊಂಡು ಅವ್ರನ್ನ ಕರೆಸಿದ್ನೇ ಹೊರತು ಬೇರೆ ಇನ್ನೇನು ಉದ್ದೇಶ ಇಲ್ಲ ಮೇಡಮ್. ಮಾಜಿ MLA ಅವರು ಮತ್ತೆ ಈ ಮಾಜಿ MLA ಅವರು ಬಂದಿದ್ರು, ಹಾಲಿ MLA ಅವರು ಬಂದಿದ್ರು. ಅವರು ಸದಾಕಾಲ ನಿಕಟ ಸಂಪರ್ಕದಲ್ಲಿ ಇರ್ತಾರೆ. ಯಾಕೆಂದ್ರೆ ನಮ್ಮ ಹತ್ರ ಭಕ್ತಾದಿಗಳು ತುಂಬಾ ಜನ ಬರ್ತಾ ಇರ್ತಾರೆ. ಅವರ ಕಷ್ಟ ಸುಖಗಳನ್ನ ನಾನೇ ಅಪ್ಡೇಟ್ ಮಾಡಿರ್ತೀನಿ. ಈ ತರ ಆಗತ್ತಪ್ಪ, ಇದ್ರಿಗೆ ಸಹಾಯ ಮಾಡು, ಇಲ್ಲಿಂದ ಆಗತ್ತೆ, ಇದಾಗತ್ತೆ ಅಂತ. ಯಾಕೆಂದ್ರೆ ಒಬ್ಬ ಪ್ರತಿನಿಧಿಯಾಗಿ 4 ಜನ ನಮ್ಮ ಹತ್ರ ಬರ್ತಾ ದಿನ, ಇಂಥ ಊರಲ್ಲಿ ಏನೋ ರಸ್ತೆ ಇಲ್ಲ ಅಂತ ಹೇಳ್ತಾನೆ, ಇಂಥ ಏನೋ ಒಂದು ನಮ್ಮ ಕೈಲಾದ ಮಟ್ಟಿಗೆ MLA ಅವ್ರಿಗೆ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ. ಅವರು ನಮ್ಮ ಮಾತನ್ನು ಆಲಿಸ್ತಾರೆ. ಅವಾಗ ಅದಕ್ಕೋಸ್ಕರ ನಮ್ಗೆ ವಿಷಯ ತಿಳಿಸ್ತಾರೆ ಅನ್ನೋ ವಿಷಯವಾಗಿ ನಾನು ಅವ್ರನ್ನ ಇಷ್ಟಪಡ್ತೀನಿ. ಹೌದು, ನಾನು ಭೂತಮಾನಸ ಜ್ಯೋತಿಷ್ಯಾಲಯ ಅನ್ನೋದು ಕಾರ್ಯಪುರದಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಅದು ಕಾಡಲ್ಲಿದೆ. ಅಲ್ಲಿ ಒಂದು ಹೋಟೆಲ್ ಇಲ್ಲ, ಒಂದು ಬಸ್ ಇಲ್ಲ,
ಏನಿಲ್ಲ, ನನ್ನ ಕಾಣಕ್ಕೆ ಬರ್ಬೇಕು. ನಮ್ಮ ತಂದೆಯವರು ರಿಟೈರ್ಡ್ ಸ್ಕೂಲ್ ಮಾಸ್ಟರ್ ಎಸ್ ಕೃಷ್ಣಮೂರ್ತಿ ಮತ್ತು ಸುಕನ್ಯಾ ಕೃಷ್ಣಮೂರ್ತಿ ಅಂತ ಅವರು ವೃತ್ತಿಯಲ್ಲಿ ಆದಷ್ಟು ಮಟ್ಟಿಗೆ ಪ್ರಾಧ್ಯಾಪಕರಾಗಿದ್ರು. ಅವರು ಚಿಕ್ಕ ವಯಸ್ಸಿಂದ ನಮ್ಮ ಪಾಠ ಏನ್ ಹೇಳ್ತಾ ಇದ್ರು ಅಂದ್ರೆ, ಎಲ್ಲ ವರ್ಗದವರೆಗೂ ಸಮನಾದಂತ ರೀತಿಯಲ್ಲಿ ಜ್ಯೋತಿಷ್ಯ ಹೇಳು, ನೀನು ಒಂದಲ್ಲ ಒಂದೇ ಎತ್ತರಕ್ಕೆ ಬೆಳಿತೀಯ, ಬರೀ ದುಡ್ಡು ಮಾಡ್ಕೊಂಡೇ ಹೋದ್ರೆ ನೀನು ಯಾರು ಗುರ್ಸಲ್ಲ ಅಂತ. ಅದು ಸಹಜ. ಅದೇ ಬಡವರಿಂದ ಜ್ಞಾನ ಪಡೆದಿದ್ದೀವಿ, ಬಡವರಿಂದ ವಿದ್ಯಾಭ್ಯಾಸ ಕಲ್ತಿದ್ದೀವಿ, ಬಡವರಿಂದ ನಾಲೆಡ್ಜ್ ಕಲ್ತಿದ್ದೀವಿ, ಅದರಿಂದ ಸಮಾಜಕ್ಕೆ ಒಂದು ಪ್ರತಿಭೆಯನ್ನು ಕೊಡ್ತೀವಿ. ಅದು ನಮಗೆ ಅನುಭವ. ಹಾಗಾಗಿ ನಾವು ಸಂತೋಷ ಪಡಬೇಕಾಗುತ್ತೆ. ಹೌದು. ನಮ್ಮ ಮನೆಯವರು ಗಿರೀಶ್ ಅಂತ ಕಾರ್ಯಪುರ ಜ್ಯೋತಿಷ್ಯರು. ಅವ್ರ ಶ್ರೀಮತಿ ನಾನು ಭವ್ಯ. ಎಲ್ಲಾರ್ಗೂ ಬಂದು ಇಲ್ಲಿ ಆಗಮಿಸಿ ಎಲ್ಲಾರ್ಗೂ ಪಾರ್ಟಿಸಿಪೇಟ್ ಮಾಡಿದವ್ರಿಗೆಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮೂರವರು ತುಂಬಾ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ, ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾರೆ. ಊರ್ ಜನ ಆಗಿರ್ಬೋದು, ಪ್ರತಿಯೊಬ್ರು ಅಷ್ಟೇನೆ. ಎಲ್ಲಾರು ಬಂದು ಕೂತು ಕೇಳಿ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿ. ನಾನು ಭವ್ಯ ಅಂತ, ಶ್ರೀಮತಿ ಗಿರೀಶ್ ಅವ್ರ ಮಿಸ್ಸಸ್.